ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB KKR ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಗುರು, ನಮ್ಮ RCB ತಂಡ ಎಲ್ಲಿ ಗೆಲ್ತಾರೋ ಗುರು ಈ ರೀತಿ ಬೌಲಿಂಗ್ ಮಾಡ್ತು ಅಂತಂದರೆ ಗುರು 182 ರನ್ನು ಡಿಫೆಂಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟನೇ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆದರೂ ಗುರು ಎಷ್ಟು ಆಟ ಆಡಿದ್ರು RCB ಬೌಲರ್ಸ್ಗಳು ಅಂತ ಹೇಳಬೇಕು, ಸ್ವಲ್ಪನೂ ಕೂಡ ಫೈಟೇ ಕೊಡಲಿಲ್ಲ ಅಂತ ಹೇಳಬೇಕು. ಸುನಿಲ್ ನಾರಾಯಣ್ ಅವರೇ ಹಿಗ್ಗಾಮುಗ್ಗ ಇಕ್ಕಾಕಿರೋ RCB ತಂಡಕ್ಕೆ ಅಂತ ಹೇಳಬೇಕು. RCB ಬೌಲರ್ಸ್ನ ಚೆಲ್ಲಾಪಿಲ್ಲಿ ಮಾಡಾಕಿರೋ ಪವರ್ ಪ್ಲೇ ಅಂತ ಹೇಳಬೇಕು. ಆದರೂ ಕೂಡ ಟಾಸ್ ಹೊತ್ತಿ ಬ್ಯಾಟಿಂಗ್ಗೆ ಬಂತು RCB ತಂಡ ಅಂತ ಹೇಳಬೇಕು. ಫ್ಲಾಟೋ ಪ್ಲಸ್ ಅವರು ಬೇಗ ಔಟ್ ಅಂತ ಹೇಳಬೇಕು. ಕ್ಯಾಮ್ರಾನ್ ಗ್ರೀನ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ನಿಂತು ಆಟ ಆಡ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಆಡ್ರು ಅಂತ ಹೇಳಬೇಕು. 82 ರನ್ ನೋಡಿದ್ರೆ ನಾಟ್ ಔಟಾಗಿ ಉಳ್ಕೊಂಡ್ರು ಅಂತ ಹೇಳಬೇಕು. 59 ಬಾಲ್ಗೆ ಅಂತ ಹೇಳಬೇಕು. ಅಂದರೆ ಯಾರು ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಆಟ ನೀಡಲಿ ಅಂತ ಹೇಳಬೇಕು. ಎಲ್ಲರೂ ಕೂಡ ಸ್ಟಾರ್ಟ್ ಸಿಕ್ತು ಅದನ್ನ ದೊಡ್ಡ ಇನ್ನಿಂಗ್ಸ್ನಾಗಿ ಕನ್ವಿನ್ಸ್ ಮಾಡಲಿ ಅಂತ ಹೇಳಬೇಕು. ಕ್ಯಾಮ್ರಾನ್ ಗ್ರೀನ್ ಅವರು, ಮ್ಯಾಕ್ಸ್ವೆಲ್ ಅವರು ಅದೇ ರೀತಿ ಆಟ ಆಡಿ ಚೆನ್ನಾಗಿ ಸ್ಟಾರ್ಟ್ ಸಿಕ್ತು ಅದನ್ನ ಬಿಗ್ ಇನ್ನಿಂಗ್ಸ್ನಾಗಿ ಕನ್ವರ್ಟ್ ಮಾಡಲಿ ಅಂತ ಹೇಳಬೇಕು. ಇನ್ನು RCB ತಂಡ ಟೋಟಲ್ಗೆ 182 ರನ್ ಆಡ್ತು ಅಂತ ಹೇಳಬೇಕು. DK ಅವರು ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳಬೇಕು. 8 ಬಾಲ್ಗೆ 20 ರನ್ ನೋಡಿದ್ರು ಅಂತ ಹೇಳಬೇಕು. 3 6 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡಿದ್ರು DK ಅಂತ ಹೇಳಬೇಕು ಗುರು. ಅಂತರ ಬೌಲಿಂಗ್ಗೆ ಬಂತು ನಮ್ಮ RCB ತಂಡ ಅಂತ ಹೇಳಬೇಕು. ಏನು ಗುರು ಬೌಲಿಂಗು, ಪವರ್ ಪ್ಲೇ 85 ರನ್ ಇಕ್ಕಸ್ಕೊತ್ತು ಅಂತ ಹೇಳಬೇಕು. ನೋ ಲಾಸ್ ಅಂತ ಹೇಳಬೇಕು. ಸುನಿಲ್ ನಾರಾಯಣ್ ಅವರು ರುಬ್ಬಾಕಿರು ಅಂತ ಹೇಳಬೇಕು. ಅದರ ವೆಂಕಟೇಶ್ ಅಯ್ಯರ್ ಕೂಡ ಬೆಂಕಿ ಆಟ ಆಡಿ 50 ಮಾಡ್ಕೊಟ್ರು ಅಂತ ಹೇಳಬೇಕು. ಅವರು ಕೂಡ ಅಂತರ ಶ್ರೇಷ್ಠ ಮ್ಯಾಚ್ ಫಿನಿಶ್ ಮಾಡಿದ್ರು ಅಂತ ಹೇಳಬೇಕು. ಇನ್ನು ನಮ್ಮ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಾರೆ ಗುರು, ಎಷ್ಟಯ್ಯಲ್ ಅವರು ಒಂದು ವಿಕೆಟ್ ಹಾಕಿತ್ತು ಅಂತ ಹೇಳಬೇಕು. ಅವರು ಕೂಡ ಕಾಸ್ಟ್ಲಿ ಆಯ್ತು ಅಂತ ಹೇಳಬೇಕು. ಆದರೆ ನಮ್ಮ ವಿಜಯ್ ವಾಷಕ್ ಅವರು ಬೆಂಕಿ ಬೌಲಿಂಗ್ ಮಾಡಿ ಅವರು ಕೂಡ ಒಂದು ವಿಕೆಟ್ ಹಾಕಿತ್ತು ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕಾದ್ರೆ ಮಯಾಂಕ್ ಡಗಾರ್ ಅವರು ಬ್ರೇಕ್ ತಂದು ಕೊಟ್ಟಿದೆ ಅವರು ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು. 3 ಜನ ಸ್ವಲ್ಪ ಬೌಲಿಂಗ್ ಮಾಡು ಅಂತ ಹೇಳಬೇಕು. ಇಲ್ಲಿ ಬೆಟರ್ ಬೌಲಿಂಗ್ ಯಾರಪ್ಪ ಅಂತಾರೆ ಇವರು ಅಂತ ಹೇಳಬೇಕು. ನಮ್ಮ ಮಯಾಂಕ್ ಡಗಾರ್ ಮತ್ತು ವಿಜಯ್ ವಾಷಕ್ ಅವರು ಬೆಂಕಿ ಬೌಲಿಂಗ್ ಮಾಡುತ್ತೀನಿ. ಸಿರಾಜ್ ಕಾಸ್ಟ್ಲಿ ಆಗೋರು ಅಂತ ಹೇಳಬೇಕು. ನಮ್ಮ ಕ್ಯಾಪ್ಟನ್ಸಿಲೆಲ್ಲ ಹೊಡ್ತಾ ಬಿತ್ತು ಅಂತ ಅನ್ಕೋತೀನಿ ಗುರು. ಯಾಕಂತಾರೆ ಫಿನ್ನರ್ಸ್ಗೆ ಪವರ್ ಪ್ಲೇ ಕೊಟ್ಟು ನೋಡಬೇಕಿತ್ತು ನಮ್ಮ RCB ತಂಡ ಅಂತ ಹೇಳಬೇಕು. ಡೂಪ್ಲೆಸ್ ಅವರು ಫಿನ್ನರ್ಸ್ಗೆ ಕೊಟ್ಟಿದ್ದೆ. ಸುನಿಲ್ ನಾರಾಯಣ್ ಅವರು ಇನ್ನು ಬೇಗ ಔಟ್ ಆಗೋರು ಅಂತ ಹೇಳ್ತೀನಿ. ಮತ್ತು ಸ್ಲೋರನ್ನು ಮಿಕ್ಸ್ ಮಾಡಬೇಕಿತ್ತು ನಮ್ಮ RCB ಬೌಲರ್ಸ್ಗಳು ಅಂತ ಹೇಳ್ತೀನಿ. ಆಗಿನ್ನೂ ಸ್ವಲ್ಪ ಮ್ಯಾಚ್ ಸ್ವಲ್ಪ ಹತ್ತಿರವಾಗೋದು ಅಂತ ಹೇಳಬೇಕು. ಅವರು ಕೂಡ 16.6 ಬಾಲ್ಗೆ 5 ಬಾಲ್ಗೆ ಮ್ಯಾಚ್ನ ಮುಗಿಸಾಕಿದ್ರು ಅಂತ ಹೇಳ್ತೀನಿ ಗುರು. ನಮ್ಮ KKR ಅವರು ಕೂಡ ಬೇಗ ಮ್ಯಾಚ್ನ ಮುಗಿಸಿ ಅವರು ಕೂಡ ನೆಟ್ಟಲ್ಲಿ ಟೇಬಲ್ 2ಗೆ ಹೋಗಿದ್ದಾರೆ ಅಂತ ಹೇಳಬೇಕು. RCB ತಂಡ ನೆಕ್ಸ್ಟ್ ಮ್ಯಾಚ್ಗೆ ಕಮ್ ಬ್ಯಾಕ್ ಮಾಡಿ ಅಂತ ಬಯಸೋಣ ಗುರು. ಸಿಗೋ ನೆಕ್ಸ್ಟ್ ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಟಾಟಾ, ಬಾಯ್ ಬಾಯ್.